ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಸಹ್ಯಾದ್ರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಆಗಿ ಕೃಷ್ಣನಿಗೆ ಪ್ರಿಯವಾಗಿರುವಂಥ ಅವಲಕ್ಕಿಯಿಂದ ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಬಾಣಲಿನ ತಗೊಂಡು ಇದಕ್ಕೆ ಒಂದು ಅಳತೆ ಕಪ್ಪಲ್ಲಿ ಒಂದು ಅರ್ಧದಷ್ಟು ಕಪ್ಪು ನಾನು ಇಲ್ಲಿ ಅವಲಕ್ಕಿನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿರುವಂಥ ಗಟ್ಟಿ ಅವಲಕ್ಕಿನ ತಗೊಳ್ಬೇಕಾಗುತ್ತೆ. ಮತ್ತು ಇವಾಗ ಅದೇ ಅಳತೆ ಬಟ್ಲಲ್ಲಿ ಕಾಲು ಬಟ್ಲಷ್ಟು ನಾನು ಉರುಗಡ್ಲೆನ ಹಾಕೊಳ್ತಾ ಇದ್ದೀನಿ. ಇದೆರಡನ್ನೂ ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಒಂದು 3 ನಿಮಿಷ ಮಾಡಿಕೊಂಡ್ರೆ ಸಾಕು, ನಮಗೆ ಅವಲಕ್ಕಿ ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದರೆ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಕೂಡ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಹುರ್ಕೊಳೋದೇನು ಬೇಡ. ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಒಂದ್ಸಲ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು. ನಂತರ ಇದು ತಣ್ಣಕ್ಕಾದ್ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಇದೇನಾದರೂ ಕಂಪ್ಲೀಟಾಗಿ ಚೆನ್ನಾಗಿ ನುರಿದಿಲ್ಲ ಅಂತ ಅಂದರೆ ಒಂದ್ಸಲ ಜರಡಿ ಇಟ್ಕೊಳ್ಳಿ. ಉರ್ಗಡ್ಲೆದೆಲ್ಲ ಗಟ್ಟಿ ಗಟ್ಟಿ ಬಂದುಬಿಡುತ್ತೆ, ಹಾಗಾಗಿ ಒಂದ್ಸಲ ಜರಡಿ ಇಟ್ಕೊಳ್ಬೇಕಾಗುತ್ತೆ. ನಂತರ ಜರಡಿ ಇಟ್ಕೊಂಡಿರೋದನ್ನ ಒಂದು ಬೇಷನ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಉರ್ಗಡ್ಲೆ ಹಾಗೆ ಅವಲಕ್ಕಿ ತೊಗೊಂಡಿರೋ ಅಂಥ ಸೇಮ್ ಬಟ್ಲಳ್ತೇನೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದಾದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾನ, ಇದನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಅಜ್ವಾನ ಕೂಡ ಹಾಕಿದಾದ ನಂತರ ಇದಕ್ಕೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಖಾರದ ಪುಡಿನ ಸೇರಿಸ್ಕೊಳ್ಬೇಕು. ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವಿಲ್ಲಿ ಎಳ್ಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ಟೇಬಲ್ ಸ್ಪೂನ್ ಅಥವಾ 1 ಟೀ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ಬೇಕು. ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿರೋದ್ರಿಂದ ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೀವು ಚಕ್ಲಿ ಮಾಡಬೇಕಿದ್ರೆ ಎಳ್ಳು ಸೇರಿಸ್ಕೊಳ್ಬೇಕು. ನೋಡಿ, ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ನಮಗೆ ಉಂಡೆ ಕಟ್ಟಬೇಕು. ನಂತರ ಒಂದು ಸ್ವಲ್ಪ ತೆಗೆದುಬಿಟ್ಟು ನೀವು ಟೇಸ್ಟ್ ಮಾಡಿ ನೋಡ್ಬೋದು, ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು. ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳೋದಕ್ಕೋಸ್ಕರ ನಾವು ಅಳತೆ ಬಟ್ಲಲ್ಲಿ ತೊಗೊಂಡಿರ್ತೀವಲ್ಲ, ಅದೇ ಬಟ್ಲಲ್ಲಿ ನೀರನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ಅಂಥ ನೀರನ್ನು ತಗೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ಬಿಸಿ ಇರೋವಂಥ ನೀರು ಬೇಡ, ಅಥವಾ ತಣ್ಣೀರಲ್ಲೂ ಕೂಡ ಕಲಿಸ್ಕೊಳ್ಬಾರ್ದು. ನೋಡಿ, ನನಗಿಲ್ಲಿ ಟೋಟಲಾಗಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ 1.5 ಬಟ್ಲಷ್ಟು ನೀರು ಬೇಕಾಯಿತು. ನಾವು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ನಮಗೆ ಇಲ್ಲಿ 1.5 ಬಟ್ಲಷ್ಟು ನೀರು ಬೇಕಾಗುತ್ತೆ. ಈ ಮಿನಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು, ಪೂರ್ತಿ ಸಾಫ್ಟಾಗೂ ಇರಬಾರ್ದು ಅಥವಾ ರಫಾಗಿ ಕೂಡ ಇರಬಾರ್ದು. ಈ ರೀತಿಯಾಗಿ ಮಿನಿ ಸಾಫ್ಟಾಗಿ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಹಿಟ್ಟನ್ನ. ನೆಕ್ಸ್ಟ್ ನಾವೀಗ ಚಕ್ಲಿನ ಒತ್ಕೊಳ್ಬೇಕು. ಅದಕ್ಕೋಸ್ಕರ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಹಿಟ್ಟು ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಅದಕ್ಕೆ ಹಾಕ್ಕೊಳ್ಬೇಕು. ತುಂಬಾ ಈಸಿಯಾಗಿ ಬರ್ತವೆ ಚಕ್ಲಿ ಅಂತೂ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕಟ್ಟಾಗೋದಿಲ್ಲ. ಈ ವಿಧಾನದಲ್ಲಿ ಒಂದ್ಸಲ ಮಾಡಿ. ಹಾಗೆ ಜನ್ಮಾಷ್ಟಮಿಗೆ ಮಾಡ್ತಾ ಇರೋದ್ರಿಂದ ಅವಲಕ್ಕಿ ಹಾಕಿ ಮಾಡಿದರೆ ಕೃಷ್ಣನಿಗೂ ಕೂಡ ತುಂಬ ಪ್ರಿಯವಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿನ ಉಪಯೋಗಿಸಿ ಚಕ್ಲಿನ ಮಾಡೋದನ್ನ ತೋರಿಸ್ಕೊಡ್ತಾ ಇರೋದು. ನೋಡಿ, ನಂತರ ಒಂದು ಪ್ಲೇಟ್ಗೆ ನಾನಿಲ್ಲಿ ಒತ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಬರುತ್ತೆ. ನಿಮ್ಗೆ ಎತ್ತೋದಕ್ಕೆ ಪ್ಲೇಟಲ್ಲಿ ಏನಾದರೂ ಕಷ್ಟ ಆಗುತ್ತೆ ಅಂತ ಅಂದರೆ ಒಂದು ಕಾಟನ್ ಪಂಜೆ ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಒಂದು ಸ್ವಲ್ಪ ಕೂಡ ಬ್ರೇಕ್ ಆಗ್ತಿಲ್ಲ. ನೀವು ಎಷ್ಟು ಅಗ್ಲನಾದರೂ ಒತ್ಕೊಳ್ಬೋದು, ತುಂಬ ಈಸಿಯಾಗಿ ಬರ್ತವೆ. ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ಒತ್ಕೊಳ್ಬೇಕಾಗುತ್ತೆ. ಮತ್ತು ನಾವು ಚಕ್ಲಿನ ಒತ್ಕೊಳ್ಳೋ ಟೈಮಲ್ಲೇ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿರಬೇಕು. ಚಕ್ಲಿ ಒತ್ತಿ ಒಣಗೋದಕ್ಕೆ ಬಿಡಬಾರ್ದು, ಉದ್ರುದ್ರಾಗ್ಬಿಡುತ್ತೆ. ಹಾಗಾಗಿ ನಾವು ಒತ್ಕೊಳ್ತಾ ಇರುವಾಗಲೇ ಸ್ವಲ್ಪ ಮೆತ್ತಕ್ಕಿದ್ದಾಗಲೇ ಬೇಯಿಸ್ಕೊಳ್ಬೇಕು. ಹಾಗಾಗಿ ಚಕ್ಲಿನ ಒತ್ಕೊಳ್ಳೋ ಟೈಮಲ್ಲೇ ನಾವು ಎಣ್ಣೆನೂ ಕೂಡ ಬಿಸಿಗಿಟ್ಟಿರಬೇಕು. ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಬರ್ತಿದ್ದಾವೆ ಅಂತ ಹೇಳ್ಬಿಟ್ಟು. ಚಕ್ಲಿ ಅಂತೂ ಫಸ್ಟ್ ಟೈಮ್ ಏನಾದರೂ ಚಕ್ಲಿ ಟ್ರೈ ಮಾಡ್ತಿದ್ರೆ ನೀವು ಯಾವುದೇ ಟೆನ್ಷನ್ ಇಲ್ದಲೆ, ಭಯ ಇಲ್ದಲೆ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರ್ತವೆ. ನೋಡಿ, ಇವಾಗ ಒತ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಚಪಾತಿ ಎತ್ತೋದಾದರೆ ನಮಗೆ ತುಂಬಾ ಈಸಿಯಾಗಿ ಬರುತ್ತೆ. ಕೈಯಲ್ಲಿ ಎತ್ತಾಕೋದಕ್ಕೆ ಕಷ್ಟ ಅನ್ನೋರು ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿರೋ ಅಂಥ ಎಣ್ಣೆಗೆ ಒಂದೊಂದೇ ಚಕ್ಲಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಮತ್ತು ನಾವು ಚಕ್ಲಿನ ಹಾಕಿದ ತಕ್ಷಣವೂ ಕೂಡ ಕೈ ಆಡಿಸ್ಕೊಳ್ಬಾರ್ದು. ಚೆನ್ನಾಗಿ ಗುಳ್ಳೆ ಬರ್ತಾ ಇರುತ್ತಲ್ಲ, ಅದೆಲ್ಲ ನಿಂತ್ಕೊಂಡಿದ್ದಾದ ನಂತರವೇ ನಾವು ಟರ್ನ್ ಮಾಡಿ ಬೇಯಿಸ್ಕೊಳ್ಬೇಕು. ನೀವು ಸ್ಟಾರ್ಟಿಂಗೇ ಮಿಕ್ಸ್ ಮಾಡಿಬಿಟ್ರೆ ಕಲಸ್ಕೊಬಿಡುತ್ತೆ. ಹಾಗಾಗಿ ನಾವು ಏನು ಚಕ್ಲಿ ಶೇಪಲ್ಲಿ ಮಾಡಿರ್ತೀವೋ ಆ ಶೇಪ್ ಬರೋವರೆಗೂ ನಾವು ಒಂದು 3 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕುದೀತಿರೋ ಎಣ್ಣೆ ಸ್ವಲ್ಪ ಕಮ್ಮಿ ಆದಾಗ ನಾವು ಇದನ್ನು ಟರ್ನ್ ಮಾಡಿಬಿಟ್ಟು ಎರಡನೇ ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹದವಾಗಿ ಚಕ್ಲಿನ ಬೇಯಿಸ್ಕೊಳ್ಬೇಕು. ತುಂಬ ಮೆತ್ತವಾಗೂ ಬೇಯಿಸ್ಕೊಳ್ಬಾರ್ದು ಅಥವಾ ಕಟಿ ಅನ್ನೋಂಗೂ ಕೂಡ ಬೇಯಿಸ್ಕೊಳ್ಬಾರ್ದು.
ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಟರ್ನ್ ಮಾಡಿ ಬೇಯಿಸ್ಕೊಳ್ಬೇಕು. ಸಿಂಪಲಾಗಿ ಆಗಿಬಿಡುತ್ತೆ. ಕೇವಲ ಒಂದು 20 ನಿಮಿಷ ಸಾಕು ಅನಿಸುತ್ತೆ. ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಕೂಡ ಈಸಿ ಪ್ರೊಸೆಸ್ಸು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಕ್ಲಿನ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಈ ಸಲ ಜನ್ಮಾಷ್ಟಮಿಗೆ ಮಿಸ್ ಮಾಡದೆ ಈ ಅವಲಕ್ಕಿ ಚಕ್ಲಿನ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.